ರಾಮನಗರದ್ದೇ ಮಾತಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಬರೋ ಅಷ್ಟೊತ್ತಿಗೆ ರಾಮನಗರದ ಹೆಸರು ಜಿಲ್ಲೆಯಿಂದ ಮಾಯವಾಗಿ ಹೋಗಿದೆ. ಈಗ ಏಕಾಏಕಿ ರಾಮನಗರ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಾಗಿ ಮಾಡಿದ್ದಾರೆ. ಇದು ರಾಮನಗರ ಇದು ಸಾಮಾನ್ಯ ಅಲ್ಲ, ಇದು ಒಂದು ರೀತಿ ರಾಮನಗರ ದೇವಸ್ಥಾನ ಇದ್ದಂಗೆ. ಜಿಲ್ಲೆ ಅಲ್ಲ, ಇದು ದೇವಸ್ಥಾನ. ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ. ಈ ಜಿಲ್ಲೆಗೆ ಹೆಸರಿಟ್ಟವರು ಆವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಕೆಂಗಲ್ ಹನುಮಂತಯ್ಯನವರು. ಈ ಜಿಲ್ಲೆ ಕ್ಲೋಸ್ ಪೇಟೆ ಅಂತ ಇತ್ತಿದ್ರ ಹೆಸರು. ಕ್ಲೋಸ್ ಪೇಟೆ, ಕ್ಲೋಸ್ ಇಂಗ್ಲಿಷ್ ಅಧಿಕಾರಿ. ಆ ಕಾಲದಲ್ಲಿ ಅರ್ಕಾವತಿಗೆ ಸ್ವಲ್ಪ ಜನ ಓಡಾಡೋದಕ್ಕೆ ಕ್ಲೋಸ್ ಸಹಾಯ ಮಾಡುದು ಅಂತ ಹೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕ್ಲೋಸ್ ಹೆಸರಿಟ್ಬೋಣ ಅಂತ ಹೇಳಿ ಕ್ಲೋಸ್ ಪೇಟೆ ಅಂತ ಆಯ್ತು. ಕನಕಾಪುರನು ಬದಲಾವಣೆ ಆಯ್ತಾಗ ಕಾನ್ಕಾನಹಳ್ಳಿ ಅಂತ ಇತ್ತು. ಹನುಮಂತಯ್ಯನವರು ಇವೆರಡನ್ನು ಬದಲಾವಣೆ ಮಾಡಿದ್ರು. ನಿಮಗೆ ಹೇಳೋದಾದ್ರೆ ಇಷ್ಟು ಪ್ರಾಧಾನ್ಯವಾದಂತ ಜಿಲ್ಲೆ ನಮಗೆ ದೊರಕಿರೋದು ಈ ನಾಡಿನ ಪುಣ್ಯ. ಪರ್ವತಗಳು, ದೇವಸ್ಥಾನಗಳು, ನದಿಗಳು, ಜಿಲ್ಲೆಗಳು ಇವೆಲ್ಲವೂ ಅದ್ಭುತವಾಗಿ ರಾಮನಗರಕ್ಕೆ ಬಂದಿದೆ. ಹನುಮಂತಯ್ಯನವರ ಹಿಂದೆ ಯಾಕೆ ರಾಮನಗರ ಇಟ್ರು ಅಂತ ಹೇಳಿದ್ರೆ ಅವರು ಕೆಂಗಲ್ ದೇವಸ್ಥಾನನು ಮಾಡೋದಕ್ಕೆ ಅವರೇ ಕಾರಣ, ಹನುಮಂತಯ್ಯನವರೇ ಕಾರಣ. ಹನುಮಂತಯ್ಯನವರು ಈ ರಾಜ್ಯದ ಗಟ್ಟಿ ಅದ್ಭುತವಾದಂತ ಆದರ್ಶ, ಪ್ರಾಮಾಣಿಕ, ಸತ್ಯವಂತ ಮುಖ್ಯಮಂತ್ರಿ. ರಾಮನ ಹೆಸರನ್ನು ಇಡೋದ್ರಿಂದ ಅವರು ಹನುಮಂತಯ್ಯ, ಆಂಜನೇಯನ ಹೆಸರು ಅವ್ರ ಹಿಂದೆ ಬರುತ್ತೆ. ಅದಕ್ಕೆ ಬಹಳ ಯೋಚನೆ ಮಾಡಿ ರಾಮನ ಹೆಸರಿಟ್ಟರು ಒಳ್ಳೇದು ಅಂತ ಹೇಳಿ ರಾಮನಗರ. ಇದ್ರ ಜೊತೆಗೆ ರಾಮನ ಹೆಸರು ಬರಬೇಕಾದ್ರೆ ಸುತ್ತ ಇರುವ ಐತಿಹಾಸಿಕವಾದಂತ ಸ್ಥಳಗಳನ್ನ ನಾವು ನೋಡಿದಾಗ ರಾಮನ ಹೆಸರು ಬರುತ್ತೆ. ಮತ್ತು ರಾಮನಗರದಲ್ಲಿ ಅದ್ಭುತವಾದಂತ ಶೂಲೆ ಅನ್ನುವ ಚಿತ್ರ ಇಲ್ಲೇ ತಯಾರಾದದ್ದು. ಅವರು ಇಡೀ ದೇಶವನ್ನೆಲ್ಲ ಹೋಗ್ಲಿಲ್ಲ, ರಾಮನಗರದ ಈ ಬೆಟ್ಟ ಗುಡ್ಡಗಳು ಶೂಲೆಗೆ ಅದ್ಭುತವಾಗಿ ಬಂತು. ಇದನ್ನ ಹಠಕ್ಕಾಗಲಿ, ದ್ವೇಷಕ್ಕಾಗಲಿ, ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ, ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ನಿಮ್ಮ ರಾಜಕಾರಣ, ನಿಮ್ಮ ಕೆಟ್ಟ ರಾಜಕಾರಣ. ಇವತ್ತು ಜಿಲ್ಲೆ ಇದಕ್ಕಿದ್ದಂತ ಸಾರ್ವಭೌಮತ್ವ, ಇದಕ್ಕಿದ್ದಂತ ಶಕ್ತಿ ಇದು ಇವತ್ತು ಕಳೆದೋಗಿದೆ. ಈಗಾಗಲೇ ಅವರು ರಾಮನಗರ ಅಂತ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ, ಬೆಂಗಳೂರಿಗೆ ಸೇರಿಸುವ ಮೂಲಕ ಮೊದಲನೇ ಪಾಪದ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಕೆಂಪೇಗೌಡರಿಟ್ಟದ್ದು ಬರೀ ಬೆಂಗಳೂರು. ಕೆಂಪೇಗೌಡರು ಆ ಕಾಲದಲ್ಲಿ ಬೆಂಗಳೂರನ್ನ ಇಡಬೇಕಾದ್ರೆ ಅವರಿಗೆ ಅಗಾಧವಾದಂತ ಚಿಂತನೆ ಇದ್ದು ಬೆಂದಕಾಳು ಊರು ಅಂತ ಅದ್ರ ಹಿನ್ನೆಲೆ ಇದನ್ನ ಬೆಂಗಳೂರು ಅಂತಲೇ ಮಾಡಬೇಕು ಅಂತ ಹೇಳಿ ಮತ್ತು 4 ಗೋಪುರಗಳನ್ನ ನಿರ್ಮಾಣ ಮಾಡಿ 4 ಗೋಪುರಗಳನ್ನ ದಾಟಿ ಮುಂದೆ ಹೋಗಬಾರದು ಅಂತೇಳಿ ಅದ್ಭುತವಾದಂತಹದ್ದು. ಮತ್ತು ಕೆಂಪೇಗೌಡರ ಬಂಧು ಬಳಗ ಇಲ್ಲೆಲ್ಲ ಇದ್ದಾರೆ, ಮಾಗಡಿ ಆ ಎಲ್ಲ ಸುತ್ತ ಬರ್ತಾರೆ. ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಕೆಂಪೇಗೌಡರಿಗೆ ಅಗೌರವ, ರಾಮನಿಗೆ ಮೋಸ, ಕೆಂಗಲ್ ಹನುಮಂತಯ್ಯನವರಿಗೆ ಮೋಸ. ಈ ಬಗ್ಗೆ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ನಿಮಗೆ ಧೈರ್ಯ ಇದೆ ಅಂತ ಅನ್ಕೊಂಡಿದ್ದೀನಿ, ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಸಿದ್ದರಾಮಯ್ಯ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ನೇರವಾಗಿ ಧೈರ್ಯವಾಗಿ ಮಾತಾಡ್ತಕ್ಕಂತ ಶಕ್ತಿ. ಅದ್ರ ಜೊತೆಗೆ ಯಾವುದೇ ಸಭೆ ಇರಲಿ ಏಕವಚನದಲ್ಲಿ ಭದ್ರವಾಗಿ ಮಾತಾಡುವ ಶಕ್ತಿ ಸಿದ್ದರಾಮಯ್ಯನವರಿಗೆ ಇದೆ. ನೀವು ನಿಮ್ಮ ಶಕ್ತಿಯನ್ನ ತೋರಿಸ್ಬೇಕಾದ್ರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ, ಪ್ರಾಮಾಣಿಕವಾಗಿದ್ದೇನೆ ಅನ್ನುವ ಚಿಂತನೆ ನಿಮ್ಗಿದ್ರೆ, ನೀವು ನಿಜವಾಗ್ಲೂ ಸತ್ಯದ ಪರ ಇದ್ದೇನೆ ಅನ್ನುವ ಭಾವನೆ ನಿಮ್ಗಿದ್ರೆ, ಸಿದ್ದರಾಮಯ್ಯನವರಿಗೆ ಇದು ಅಧಿಕಾರ ಶಾಶ್ವತ ಅಲ್ಲ. ಕೆ.ಸಿ. ರೆಡ್ಡಿ ಅವರಿಂದ ನಿಮ್ಮ ಹಿಂದಲವರವರೆಗೂ ಅಧಿಕಾರ ಮಾಡಿ ಹೋಗಿದ್ದಾರೆ. ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ, ನೀವೇ ಕೊನೆ ಕೊಂಡಿ. ನಿಮಗೆ ನಾನು ಹೇಳ್ತಾ ಇದ್ದೀನಿ,
ಕೂಡ್ಲೆ ಈ ಆದೇಶವನ್ನ ಹಿಂದಕ್ಕೆ ಪಡೆದು ಧೈರ್ಯ ಶಕ್ತಿ ಸಿದ್ದರಾಮಯ್ಯನವ್ರಿಗೂ ಧೈರ್ಯ ಇದೆ, ಸಿದ್ದರಾಮಯ್ಯನವ್ರಿಗೂ ಶಕ್ತಿ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಈ ಒಂದು ರಾಮನಗರ ಜಿಲ್ಲೆಯನ್ನ ರಾಮನಗರದಲ್ಲಿ ಉಳಿಸಿದ್ದೇನೆ ಅಂತ ಹೇಳುವ ಒಂದು ಶಕ್ತಿ ನೀವು ಮಾಡಿದ್ರೆ ಇಡೀ ರಾಜ್ಯದ 6 ಕೋಟಿ ಜನ ಸಿದ್ದರಾಮಯ್ಯ ಗಂಡಸು, ಸಿದ್ದರಾಮಯ್ಯ ಶಕ್ತಿವಂತ, ಸಿದ್ದರಾಮಯ್ಯ ಶೂರ, ಸಿದ್ದರಾಮಯ್ಯ ಧೀರ ಅಂತ ಹೇಳ್ತಾರೆ. ಇಲ್ಲದೆ ನಿಜವಾಗ್ಲೂ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ ಅಂತೇಳಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ. ಶಿವಕುಮಾರ್ ಅವ್ರಿಗೂ ನಾನು ಮನವಿ ಮಾಡ್ತೀನಿ, ಇದನ್ನ ನೀವು ಸವಾಲಾಗಿ ತಗೊಳ್ಬೇಡಿ, ರಾಜಕೀಯವಾಗಿ ತಗೊಳ್ಬೇಡಿ. ರಾಮನಗರ ಹನುಮಂತಯ್ಯನವರಿಗೆ ಅಪಮಾನ ಮಾಡ್ದಂಗಾಗುತ್ತೆ. ಖಂಡಿತ ನೀವು ಇದನ್ನ ಬಿಡಬೇಕು. ಇದ್ರ ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ರೈತರ ಜಮೀನು ಎಲ್ಲ ಹೊರಟೋಗುತ್ತೆ. ರೈತರು ಭದ್ರವಾಗಿರ್ಬೇಕು, ರೈತರು ಎಲ್ಲೂ ಜಮೀನು ಕೊಡಬಾರ್ದು. ಇದು ತೀವ್ರವಾಗಿರ್ಬೇಕು ಅಂತ ಒತ್ತಾಯ ಮಾಡ್ತೀನಿ.